ಹಾಯ್ ಫ್ರೆಂಡ್ಸ್, ತುಂಬ ಜನ ಅನ್ಕೋತಾ ಇದ್ದೀರಲ್ವಾ, ಇದೇನಪ್ಪ ವಾಣಿ ಮೇಡಮ್ ಇವತ್ತು ವಾಣಿ ಕಿಚನ್ಸಲ್ಲಿ ಇವತ್ತು ಇದನ್ನು ತೋರಿಸ್ತಾ ಇದ್ದಾರಲ್ಲ, ಏನು ಉಪ್ಪಿಟ್ಟನ್ನ ಮಾಡಿಬಿಟ್ಟು ಇದರಲ್ಲೇನೋ ಮೆಸೇಜ್ ಕೊಡ್ತೀನಿ ಅಂತ. ಹೌದು, ಇದರಲ್ಲೊಂದು ಮೆಸೇಜ್ ಇದೆ. ಅದಕ್ಕೋಸ್ಕರ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ. ಅದಕ್ಕೂ ಮುಂಚೆ ವಾಣಿ ಕಿಚನ್ಸ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮರೆಯದೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ನೋಡ್ತಾ ಬರೋಣ ಏನು ಇದರಲ್ಲಿ ಮೆಸೇಜ್ ಇದೆ ಅಂತ ಹೇಳಿ. ನೋಡಿ, ಇವತ್ತು ಅಮ್ಮ ಉಪ್ಪಿಟ್ಟು ಮಾಡಿದರು. ಉಪ್ಪಿಟ್ಟನ್ನ ಆಲ್ರೆಡಿ ನಾನು ಸ್ವಲ್ಪ ತಿಂದು ಮತ್ತೊಂದು ಸಲ ಹಾಕ್ಕೊಂಡಿದ್ದೀನಿ. ಆವಾಗ ಅನ್ನಿಸ್ತು ಏನಾದರೂ ಮೆಸೇಜ್ ಹೇಳಬೇಕಲ್ಲ ಇದರಲ್ಲಿ ಅಂತ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ನೋಡಿ, ಅಮ್ಮ ಇದಕ್ಕೆ ಇವತ್ತು ಏನು ಹಾಕಿದ್ದಾರೆ ಅಂತ ಹೇಳಿದ್ರೆ ಒಣಮೆಣಸಿಕಾಯಿ ಹಾಕಿದ್ದಾರೆ. ಒಣಮೆಣಸಿಕಾಯಿ ತುಂಬ ಜನಕ್ಕೆ, ಒಬ್ಬೊಬ್ಬರಿಗೆ ಉಪ್ಪಿಟ್ಟಿಗೆ ಹಸಿಮೆಣಸಿಕಾಯಿ ಇರಬೇಕು, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಲೈಕ್ ಏನು ಮಾಡ್ತಾರೆ ಅಂದರೆ, ತುಂಬ ಜನ ಊಟ ಚೆನ್ನಾಗಿಲ್ಲ, ಊಟ ನೋಡೋಕೆ ಕಲರ್ಫುಲ್ ಆಗಿಲ್ಲ ಅಂತ ಹೇಳಿ ತಟ್ಟೆ ಸಮೇತ ಎಸಿತಾರೆ. ಯಾಕಂದರೆ ಅದು ನಮ್ಮ ಮನೇಲೂ ಆಗಿದೆ. ನಾನು ಅದಕ್ಕೆ ಹೇಳ್ತಾ ಇರೋದು, ನಾನು ನಿಮ್ಮಂತ ಅಲ್ಲ, ನಮ್ಮ ಮನೇಲಿ ಆಗಿರೋದಕ್ಕೋಸ್ಕರ ನಾನು ನಿಮಗೆ ಈ ವಿಡಿಯೋನ ಮಾಡಿದ್ದೀನಿ. ಸ್ವಲ್ಪ ಊಟ ಚೆನ್ನಾಗಿಲ್ಲ ಅಂತ ಹೇಳಿದ್ರು ತಟ್ಟೆ ಸಮೇತ ಎಸೆಯೋದು, ಏನೋ ಕೋಪ ಇರುತ್ತೆ ಅದನ್ನು ಊಟದ ಮೇಲೆ ತಿರ್ಸ್ಕೊಳ್ಳೋದು, ಈ ಥರ ಮಾಡ್ತಾರೆ. ಆ ಥರ ಮಾಡಬೇಡಿ ಅಂತ ಈ ವಿಡಿಯೋನ ಕೇಳ್ಕೊತೀನಿ. ನೋಡ್ತಾ ಇದ್ರಲ್ಲ, ಈ ಥರ ಒಣಮೆಣಸಿಕಾಯಿನ ಹಾಕಿದಾರಮ್ಮ. ಏನಿಲ್ಲ ರೀ, ನಾವು ಊಟನ ಅಮೃತ ಅಂತ ತಿಂದರೆ ರಿಯಲಿ ಅದು ಅಮೃತವಾಗೇ ಇರುತ್ತೆ. ನಾವಿಲ್ಲ ಹಾಗೆ ಹೀಗೆ ಅಂತ ಕಮೆಂಟ್ ಮಾಡಿದ್ರೆ ಅದು ಯಾವತ್ತೂ ನಮಗೆ ನಮ್ಮ ಬಾಯಿಗೆ ರುಚಿ ಕೊಡಲ್ಲ. ಅದು ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದರೆ, ಇದು ಒಂದು ಎಕ್ಸಾಂಪಲಿಗೆ ನಾನು ಹೇಳಿರೋದು. ಈಗ ಸಾಂಬಾರಿಗೆ ಉಪ್ಪು ಖಾರ ಸರಿ ಇರಲ್ಲ, ಮತ್ತು ಏನೋ ಅದ್ರ ಟೇಸ್ಟ್ ಚೆನ್ನಾಗಿರಲ್ಲ ಅಂದಾಗಲೂ ಕೂಡ ತುಂಬ ಕಮೆಂಟ್ ಮಾಡ್ತಾರೆ, ಬೈತಾರೆ. ಅದಕ್ಕೋಸ್ಕರ ಎಷ್ಟೋ ಜಗಳಾಡಿದ್ದು ಉಂಟು. ಊಟಕ್ಕೋಸ್ಕರ ಯಾವತ್ತೂ ಜಗಳಾಡಬೇಡಿ. ಇಲ್ಲ ಇನ್ ಕೇಸ್ ಅದು ರುಚಿ ಇಲ್ವಾ, ಚೆನ್ನಾಗಿಲ್ವಾ, ಬೇಡ ಇನ್ನೊಂದು ಬೇರೆ ಏನಾದರೂ ಮಾಡಿ ಅಂತ ಹೇಳಿ, ಅದು ಬಿಟ್ಟು ತಟ್ಟೆ ಸಮೇತ ಅನ್ನ ಇರುತ್ತೆ ಅದರಲ್ಲಿ, ಅದ್ರ ಸಮೇತ ಯಾವತ್ತೂ ಎಸಿಲಿಕ್ಕೆ ಹೋಗಬೇಡಿ ಅಂತ ಕೇಳ್ಕೊತೀನಿ. ಯಾಕಂತ ಹೇಳಿದ್ರೆ ಅನ್ನಕ್ಕೆ ನೀವು ಬೆಲೆ ಕಟ್ಟೋದಕ್ಕಾಗಲ್ಲ. ತುಂಬ ಜನ ಬೀದಿಯಲ್ಲಿ ಅನ್ನ ಇಲ್ಲದೆ ಅಲಿತಾ ಇದ್ದಾರೆ. ಎಷ್ಟೋ ಜನಕ್ಕೆ ಒಂದು ಹೊತ್ತಿನ ಊಟ ಕೊಟ್ಟರೆ ಸಾಕು ಅಂತ ಕಾಯ್ತಾ ಇದ್ದಾರೆ. ನಾವು ಇರೋದನ್ನ ಯಾವತ್ತೂ ಕಳ್ಕೊಳ್ಳೋಕ್ಕೆ ಇಷ್ಟಪಡಬಾರ್ದು, ಇರೋದನ್ನ ಉಳಿಸ್ಕೋಬೇಕು ಹೊರತು ಕಳ್ಕೊಬಾರ್ದು. ಯಾಕಂತ ಹೇಳಿದ್ರೆ ನಾವು ಕಳ್ಕೊಂಡಾಗಲೇ ಅದ್ರ ಬೆಲೆ ಗೊತ್ತಾಗೋದು, ಇದ್ದಾಗ ಅದ್ರ ಬೆಲೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ಅನ್ನನ ಯಾವತ್ತೂ ತಟ್ಟೆ ಸಮೇತ ಎಸಿಬೇಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.